ಗುಡ್ ಮಾರ್ನಿಂಗ್. ಸೊ ಇವತ್ತು ಅಮಾವಾಸ್ಯೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ 5 ಗಂಟೆಗೆ ನಮ್ಮದು ಅಮಾವಾಸ್ಯೆ ಪೂಜೆ ಎಲ್ಲ ಮುಗೀತು. ಇವಾಗ ಏನಿದ್ರು ಅಡುಗೆ ಕಡೆ ಕೆಲಸ ನೋಡಬೇಕು. ಬನ್ನಿ ಇವತ್ತಿನ ಡೇ ಹೇಗಿರುತ್ತೆ, ಇವತ್ತು ಬೇವಿನ ಅಮಾವಾಸ್ಯೆ ಬೇರೆ, ಏನೇನು ಮಾಡ್ತೀವಿ ಅನ್ನೋದನ್ನು ಪ್ರತಿಯೊಂದು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ಕಡೆ ಆಲ್ರೆಡಿ ಬೇಳೆನ ಬೇಯಿಸ್ಕೊಂಡು ಇಟ್ಟಿದ್ರು, ಹಾಗಾಗಿ ಕಟ್ಟೇನಿದೆಯಲ್ಲ ಅದು ಸಪ್ರೇಟ್ ಮಾಡಿ ಎತ್ತಿಟ್ಟಿದ್ರು. ಹೋಳಿಗೆ ಮಾಡಿದ್ರೆ ನಮ್ಮ ಮನೇಲಿ ಆವತ್ತಿನ ದಿನ ಫಿಕ್ಸ್ ಕಟ್ಟಿನ ಸಾಂಬಾರು ಬೇಕೇ ಬೇಕು. ಸೊ ಅದ್ರ ಟೇಸ್ಟೇ ಬೇರೆ ಇರುತ್ತೆ ಆವತ್ತಿನ ದಿನ. ಹಾಗಾಗಿ ಕೆಲವೊಂದು ಕಡೆ ಕೆಲವೊಂದು ಥರ ಬೇರೆ ಟೇಸ್ಟಲ್ಲೇ ಮಾಡ್ತಾರೆ. ಸೊ ಇನ್ನು ಮಲೆನಾಡಲ್ಲಂತೂ ಕೇಳಬಾರ್ದು, ಕಟ್ಟಿನ ಸಾರು ಅಂದರೂ ಅವರಿಗೆ ತುಂಬ ಪ್ರೀತಿ. ಅದನ್ನ ಅವರು ಒಂದು ವಾರ ಕೂಡ ಇಟ್ಬಿಟ್ಟು ಉಣ್ತಾರೆ. ಸೊ ನಮ್ಮ ಕಡೆ ಹೆಂಗಂದರೆ ನಾವು ತುಂಬ ಸಿಂಪಲ್, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಜಾಸ್ತಿ ಯೂಸ್ ಮಾಡ್ತೀವಿ. ಅದರಲ್ಲೇ ಹುಣಸೆ ರಸದಲ್ಲೇ ಅದನ್ನು ಕಟ್ಟನ್ನ ಕುದಿಸ್ಬಿಟ್ಟು ಎಲ್ಲ ಅದಕ್ಕೆ ಯಾವ ರೀತಿ ಖಾರ ಬೇಕೋ ಅದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಅದನ್ನ ಚೆನ್ನಾಗಿ 1-2 ಕುದಿ ಬರೋವರೆಗೂ ಕುದಿಸಿದ್ರೆ ನಮ್ಮ ಕಡೆ ಕಟ್ಟಿನ ಸಾಂಬಾರು ರೆಡಿ. ಅದಕ್ಕೆ ನಾವು ಬೆಲ್ಲ ಕೂಡ ಮೇನ್ ಆಗಿ ಹಾಕೋದು ಅಂದರೆ ಬೆಲ್ಲ ಹಾಕ್ತೀವಿ. ಸೊ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಯಾವ ರೀತಿಯಾಗಿ ಸಾಂಬಾರನ್ನ ಮಾಡ್ತೀರಾ ಕಟ್ಟಿಂದು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವತ್ತು ಅಮಾವಾಸ್ಯೆ ಇರೋದ್ರಿಂದ ದೇವರಿಗೆಲ್ಲ ಎಡೆನ ಕೊಡಬೇಕು. ಹಾಗಾಗಿ ನಮ್ಮತ್ತೆ ಈ ಕಡೆ ಬಂದರೆ ಫ್ರಿಜ್ ಅಂತೂ ಆಫ್ ಇತ್ತು. ನಾನು ಹೋಗಿ ಸುಮಾರು 3-4 ಮಂತ್ ಆಗಿತ್ತು, ಆವಾಗಿಂದನೂ ಆಫ್ ಐತಂತೆ. ಸೊ ಮೊನ್ನೆ ಮನೆಯೆಲ್ಲ ಕ್ಲೀನ್ ಮಾಡುವಾಗ ಕ್ಲೀನ್ ಮಾಡಿದ್ನಲ್ವ, ಹಾಗಾಗಿ ಇವತ್ತನ್ನ ಆನ್ ಮಾಡೋಣ ಅಂತ ನಾನು ಆನ್ ಮಾಡಿದೆ. ಇಲ್ಲಾಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ. ಸ್ವಲ್ಪ ಯಾವಾಗಲೂ ಆನ್ ಇಡಲೇಬೇಕು. ಸೊ ಇವ್ರಿಗೆ ಗೊತ್ತಾಗಲ್ವಲ್ವ ನಮ್ಮ ಅತ್ತೆಯರಿಗೆ, ಹಾಗಾಗಿ ಅವರು ಆಫ್ ಮಾಡೇ ಇಟ್ಟಿರ್ತಾರೆ. ನಾವು ಬಂದಾಗ ಮಾತ್ರ ಫ್ರಿಜ್ನ ಓಪನ್ ಮಾಡಿ ಆನ್ ಮಾಡೋದು. ಈ ಕಡೆ ಎಲ್ಲ ಕೆಲಸನೂ ಮುಗೀತು. ಬರ್ಶನ್ ಕಟ್ಟಿ ಕೂಡ ಕ್ಲೀನ್ ಮಾಡಿಕೊಂಡ್ರೆ ಇನ್ನೇನು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗೀತು ಅನ್ಕೋತೀನಿ. ಈ ಕಡೆ ಸ್ವಲ್ಪ ಬೇಳೆ ಪಲ್ಯನೂ ಕೂಡ ಮಾಡ್ತಿದ್ವಿ. ಕಡಲೆಬೇಳೆ ಖಾರ ಅಂತೂ ಫಿಕ್ಸ್ ಮಾಡಲೇಬೇಕು, ಮಾಡ್ತಿದ್ರು. ಹಾಗಾಗಿ ಈ ಸಾರಿ ಬೇಡ, ಮಿಕ್ಸಿಗೆ ಹಾಕಿಬಿಟ್ಟು ಸ್ವಲ್ಪ ಒಗ್ಗರಣೆ ಕೊಡೋಣ, ಚೆನ್ನಾಗಿರುತ್ತೆ ರೀ ಅಂಥೇಳಿ ನಮ್ಮ ಅತ್ತೆಗೆ ಕೇಳಿಕೊಂಡು ನಾವು ಇಲ್ಲಿ ಕಡಲೆಬೇಳೆ ಪಲ್ಯನ ಮಾಡ್ತಾಯಿದ್ದೀನಿ, ಚಪಾತಿಗೆ ಬೇಕು ಅಂತ. ರಿಷಿ ಅವರು ಕೂಡ ಇವತ್ತು ಬರ್ತೀನಿ ಅಂತ ಫೋನ್ ಮಾಡಿದರು. ಅವರು ಯಾವ ಟೈಮಲ್ಲಿ ಬರ್ತಾರೋ ಗೊತ್ತಿಲ್ಲ, ಸಾಯಂಕಾಲನಾದರೂ ಆಗ್ಬೋದು, ಮಧ್ಯಾಹ್ನನಾದರೂ ಆಗ್ಬೋದು. ಸೊ ಒಟ್ಟಿನಲ್ಲಿ ಇವತ್ತು ಬಂದರೆ ಈ ನೆಕ್ಸ್ಟ್ ಹಬ್ಬ ಮುಗಿಯೋವರೆಗೂ ಇಲ್ಲೇ ಇರ್ತಾರೆ. ಸೊ ಒಟ್ಟಿಗೆ ಎಲ್ಲರೂ ನಮಗೆ ಟೈಮ್ ಪಾಸ್ ಆಗುತ್ತೆ. ಅವನಿದ್ರೆ ಆದರೆ ಟೈಮ್ ಪಾಸ್, ಇಲ್ಲಾಂದರೆ ಟೈಮೇ ಹೆಂಗೆ ಹೋಗುತ್ತೋ ಗೊತ್ತೇ ಆಗೋಲ್ಲ. ಸೊ ಅವನನ್ನು ತುಂಬ ಮಿಸ್ ಮಾಡ್ತೀನಿ. ಅಂತೂ ಇವತ್ತು ಬರ್ತಾನೆ, ಸಂಜೆ ಅಷ್ಟೊತ್ತಿಗಂತೂ ಬಂದೇ ಬರ್ತಾನೆ. ನಮ್ಮ ಅತ್ತೆಯರು ಕೊತ್ತಂಬರಿ ಆಗಿರ್ಬೋದು ಮತ್ತು ಕರಿಬೇವು ಸೊಪ್ಪು ಆಗಿರ್ಬೋದು, ಪ್ರತಿಯೊಂದು ಏನು ಮಾಡ್ತಾರೆ ಅಂದರೆ ಮನೆಯಲ್ಲಿ ಫ್ರಿಜ್ ಇಟ್ಕೊಂಡು ಕೂಡ ಅದನ್ನು ಆಫ್ ಮಾಡಿಬಿಟ್ಟು ಹಾಗೆ ಕರಿಬೇವು ಸೊಪ್ಪು ಅಂದರೂ ಒಣಗಿಸ್ಬಿಟ್ಟು ಯೂಸ್ ಮಾಡ್ತಾರೆ. ಹಸಿದು ಯೂಸ್ ಮಾಡಿದ್ರೆ ಇನ್ನೂ ಚೆಂದ. ಅವ್ರಿಗೇನು ಒಂಥರ ಬೂಸ್ಟ್ ಬರುತ್ತೆ, ಆಚೆ ಇಟ್ಟರೆ ಒಣಗಿಸಿದ್ರೆ ಇನ್ನೂ ಸ್ವಲ್ಪ ದಿನ ಬರುತ್ತೆ ಅಂತ. ಅವ್ರಿಗೆ ಫ್ರಿಜ್ಜಲ್ಲಿ ಹಾಗೆ ಇಟ್ಟರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ ಅಂತಲೂ ಗೊತ್ತಿಲ್ಲ ಅನಿಸುತ್ತೆ. ಹೇಳಿದ್ದೀವಿ ಲಾಸ್ಟ್ ಟೈಮ್, ಆದರೆ ಅವ್ರಿಗೆ ಅಷ್ಟೊಂದು ನೆನಪಿಲ್ಲ. ಈ ಕಡೆ ನೋಡಿದ್ರೆ ಟೈಮ್ ಬಂದು ಇವಾಗ ಸಂಜೆ 5-5:30 ಆಗೇ ಹೋಯಿತು. ಅಷ್ಟರಲ್ಲಿ ರಾಧಿಕರು ಕೂಡ ಬಂದಿದ್ದು. ಇವಾಗ ಸ್ವಲ್ಪ ಶೇಂಗಾ ಎಲ್ಲ ಕಾಳು ಮಾಡಿದ್ವಿ. ಅಂದರೆ ಅದನ್ನ ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನ ಹೇಳ್ತೀನಿ. ನೆಕ್ಸ್ಟ್ ಬ್ಲಾಗ್ ಇವಾಗ ಭೀಮನ ಅಮಾವಾಸ್ಯೆ ಪೂಜೆನ ಬೆಳಿಗ್ಗೆ ಮಾಡಿದ್ವಿ ರಾಧಿಕಾ, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡಿದ್ದಾಳೆ. ನೆಕ್ಸ್ಟು ನಮ್ಮ ಅತ್ತೆ ಮಾವನ ಕೂಡ ನಾವು ಬನ್ನಿ ನೀವು ಕೂಡ ಭೀಮನ ಅಮಾವಾಸ್ಯೆ ಪೂಜೆನ ಮಾಡಿ ಮಾವನವರಿಗೆ ಅಂತ ಹೇಳ್ತಾ ಇದ್ದೀವಿ. ನೋಡೋಣ, ನಂಗೆ ಬೇಡ, ನಾನು 1 ವರ್ಷನೂ ಮಾಡಿಲ್ಲಪ್ಪ, ನೀವೇ ಮಾಡಿ ಅಂತ ಅಂತಿದ್ರು. ನೋಡೋಣ ಏನು ಮಾಡ್ತಾರೆ ಅಂತ. ನೀವಲ್ಲಿ ನೋಡ್ತಿರ್ಬೋದು ರಿಷಿ ಅವರಪ್ಪ ಹೆಂಗೆ ಮಾಡ್ತಾನೋ ಅವನಿಗೂ ಕೂಡ ಹಾಗೆ ಬೇಕು. ಕಾಲಲ್ಲಿ ತಟ್ಟೆಯಲ್ಲಿ ಕಾಲಿಟ್ಕೊಂಡು ಆಮೇಲೆ ಕುಂಕುಮ ಹಚ್ಕೊಂಡು ನನಗೂ ಹಾಗೆ ಮಾಡಿ ಅಂತಿದ್ದ. ನಾನು ಅಂತಿದ್ದೆ ನೆಕ್ಸ್ಟ್ ನಿನ್ನ ಹೆಂಡತಿ ಬರ್ತಾಳಲ್ಲ ಅವಾಗೆ ಮಾಡ್ತಾಳೆ, ಸುಮ್ಮನಿರು ಅಂತ. ಆದರೂ ಕೇಳ್ತಾನೆ ಇರಲಿಲ್ಲ ಅವನು.
ರಾಧಿಕಾ ಪೂಜೆ ಎಲ್ಲ ಮುಗಿದ್ಮೇಲೆ ಕಾಸು ಕೊಡಿ ಅಂತ ಕೇಳ್ತಾ ಇದ್ಲು. ಕಾಸನ್ನ ನಿನ್ನ ಹತ್ರನೇ ಕೊಟ್ಟಿದ್ದೀನಲ್ಲ ಅಂತ ಅವ್ರು ಹೇಳ್ತಿದ್ರು. ನಾನು ಹೇಳ್ತಿದ್ದೆ ತಟ್ಟೆಗೆ 10 ರೂಪಾಯಿನಾದರೂ ಹಾಕಲೇಬೇಕು ಅಂತ. ನೀವು ಮೊದಲು 6 ತಟ್ಟೆಗೆ 10 ರೂಪಾಯಿ ಹಾಕ್ರಿ, ಕುಲ್ಲ ಬಿಡ್ಬಾರ್ದು. ಯಾಕಂದರೆ 6 ತಟ್ಟೆನ ಹಾಗೆ ಬಿಡೋಕ್ಕಾಗೋದಿಲ್ಲ. ಕರೆ ನಾವು ಕುಲ್ಲ ಬಿಡಬಾರ್ದು, ಮಾಡೋದು ಮಾಡ್ಬೇಕು. ನೀವು ಮಾಡಕತ್ರಿ ಬರ್ರಿ ಈಗ. ರಾಧಿಕಾ ಅದು ಸೀದಾಕು. ಅಯ್ಯೋ ಹಂಗ ಅವ ಅವ್ರ ಪಪ್ಪ ಕಾಲಿಟ್ಟನದ್ರಾಗ ಅವನು ಇಡ್ತಾನೆ ಎಡ್ಡು ಮ್ಯಾಲ ಕೂತ್ ಹಿಂಗ ಇಡ್ತಾನೆ. ಪಪ್ಪ ಯಾವ ಮಾಡ್ದ ಹತ್ತೀರಿ ಹಂಗಂದ್ರೆ ಹೆಂಗ್ರಿ ಹೆಂಗತ್ತ ಏನು ಮಾಡು. ನೀವು ಚಲೋ ಹೊತ್ನಾಗ ವಿಡಿಯೋ ಮಾಡ್ರಿ, ನಂಗೆ ಕಳ್ಸಕತ್ರಿ. ಟೈಮಿಂಗ್ ಜಾಸ್ತಿ ಅಲ್ಲಿ ಹೂವು ನೋಡ್ರಿ, ಹೂವು ಫಸ್ಟ್ ಕಾಲ್ ಅವ್ರಿಗೆ ಖುಷಿ. ಹಂಗೆ ಈಗ ರೀ ಅವ್ರು ವರ್ಷ ಬರ್ದು ಇವತ್ತಿನ ದಿನ ಪೂಜೆ ಮಾಡ್ಕೊರಿ ಮುಟ್ಟು ಬಿಡ್ತಾ. ಅದು ಆರತಿ ಬೆಳಗ್ರಿ ಅವ್ರ ಕಾಲಿಗೆ, ಅದು ಆರತಿ ಅವ್ರ ಕಾಲಿಗೆ ಬೆಳಗ್ರಿ. ಉದಿನ ಕಡ್ಡೆ ಇವು ಅಕ್ಷತೆ ಹೋಗ್ಬಂಡೆ ಎರಡನೇ ನೀವು ಸೊ ನಮಗಂತೂ ತುಂಬಾ ಖುಷಿ ಆಯಿತು. ಇವತ್ತಿನ ಭೀಮ್ನ ಅಮಾವಾಸ್ಯೆ ನಮ್ಮ ಅತ್ತೆ ಮಾಡಿದ್ದು ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿತ್ತು. ಅವ್ರದ್ದು ಫುಲ್ ಜೋರಾಗಿತ್ತು. ಸೊ ತುಂಬಾ ಖುಷಿ ಪಟ್ವಿ ಮನೆಯವರೆಲ್ಲ. ಸಕ್ಕರೆ ಹಾಕ್ಬಿಟ್ರಿ ತಾತ ಸಕ್ರೆ ಕೊಡಪ್ಪ ಅಜ್ಜಿ. ತಾತಾಗ ಅಜ್ಜಿಗೆ ಸಕ್ರೆ ಕೊಡು. ತಿನ್ರಿ ಹಂಗ ಹೆಂಗ್ರಿ ಹಂಗ ಜೀವನದಾಗ ಖುಷಿಯಾಗಿರ್ಬೇಕು. ಸಕ್ಕರೆ ತಿನ್ನಿಸ್ಬೇಡ ಮಕ್ಕಳಿಗೆ. ಓಕೆ, ಇವತ್ತಿನ ಬ್ಲಾಗ್ ಹೇಗಿತ್ತು? ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.